ನಾವು ಫ್ರೀಕ್ವೆಂಟಾಗಿ ವೀಕ್ಲಿ ಟೆಂಪಲ್ಗೆ ಬರ್ತಾ ಇರ್ತೀವಿ. ಬಟ್ ಬೇಗೂರು ಟೆಂಪಲ್ ಅನ್ನೋದು ಬೆಂಗಳೂರಲ್ಲಿ ಓಲ್ಡೆಸ್ಟ್ ಟೆಂಪಲ್ಲು. ಬೆಂಗಳೂರು ಅನ್ನೋ ಹೆಸರು ಸ್ಟಾರ್ಟ್ ಆಗಿದ್ದು ಈ ಬೇಗೂರಿನಿಂದನೇ. ಇಲ್ಲಿಗೆ ಶಿಲಾಶಾಸನ ಇದೆ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ಬೆಂಗಳೂರು ಅನ್ನೋ ಹೆಸರು ಬಂದು 1300 ಇಯರ್ಸ್ ಬಿಫೋರೇ ಇತ್ತು. ಅಲ್ಲಿ ಬಂದು ಇಲ್ಲೊಂದು ಶಿಲಾಶಾಸನ ಇದೆ, ಕಸ್ತೂರಿ ಬಾರ್ ರೋಡಲ್ಲಿ ಒಂದು ಶಿಲಾಶಾಸನ ಇದೆ. ನಾವು ಎರಡೂ ನೋಡಿದ್ದೀವಿ. ಬಟ್ ತುಂಬ ಹಳೇ ದೇವಸ್ಥಾನ ಇದು. 1300 ಇಯರ್ಸು ಗಂಗರು, ಚೋಳರು, ಅರಸರು ಇವರೆಲ್ಲ ಆಲಿಸಿ ಈ ದೇವಸ್ಥಾನ ಕಟ್ಟಿದ್ದಾರೆ. ಯುದ್ಧ ಆಗಲು ನಡೆದಿದ್ದಾವೆ ಈ ದೇವಸ್ಥಾನಕ್ಕೋಸ್ಕರ. ಅಷ್ಟೊಂದು ಪುರಾತನ ದೇವಸ್ಥಾನ. ಇದು ಪವರ್ಫುಲ್ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಾರೆ, ನಾಗೇಶ್ವರ ಸ್ವಾಮಿ ದೇವಸ್ಥಾನ ಅಂತಾರೆ. ಬಟ್ ಈ ಟೆಂಪಲ್ ಅಂತೂ ತುಂಬ ಪೀಸ್ಫುಲ್ಲಾಗಿ ಒನ್ ಡೇ ಬಂದು ನೋಡ್ಕೊಂಡು ಹೋಗ್ಬೇಕಂದ್ರೆ ಬೆಂಗಳೂರಲ್ಲಿರೋರು ತುಂಬ ಚೆನ್ನಾಗಿರೋ ಟೆಂಪಲ್ ಇದು. ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಶಿಲಾಶಾಸನ ಇದ್ದಾವೆ, ಎಲ್ಲ ಇದ್ದಾವೆ, ಸೂಪರಾಗಿರುತ್ತೆ. ಬಟ್ ಪೀಸ್ಫುಲ್ಲಾಗಿರುತ್ತೆ ಈ ಟೆಂಪಲಲ್ಲಿ ಬಂದ್ರೆ. ನಾವು ನೋಡ್ಬೇಕಂದ್ರೆ ಈ ಟೆಂಪಲು ಮತ್ತು ಪಕ್ಕದಲ್ಲಿ ಬೇಗೂರು ಫೋರ್ಟ್ ಇದೆ, ಅದು ಅಲ್ಲಿ ಬಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅದು ಒನ್ ಡೇಯಲ್ಲಿ ಬಂದ್ರೆ ಒಂದು ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಚೆನ್ನಾಗೇ ನೋಡ್ಬೋದು. ಒನ್ ಡೇ ಟ್ರಿಪ್ಪು ಬಂದು ನೀವು ಬೆಂಗಳೂರಲ್ಲಿ ಆ ಕಡೆಯಿಂದ ಇದ್ರೂ ಈ ಕಡೆಗೆ ಬಂದು ನೋಡ್ಕೊಂಡು ಹೋಗ್ಬೋದು. ನಮ್ಮ ಹೆಸರು ರತ್ನ ಅಮ್ಮ ಅಂತ. ನಾವಿಲ್ಲಿ ನಾಗಲಿಂಗೇಶ್ವರ ಸ್ವಾಮಿ ಇಲ್ಲಿ ಬೇಗೂರು ಹತ್ರ ನಾವು ಪ್ರತಿ ವಾರ ಬರ್ತಾ ಇರ್ತೀವಿ. ತುಂಬ ಪವರ್ಫುಲ್ ದೇವರು. ಯಾವುದೇ ನಮ್ಮ ಕಷ್ಟಗಳು, ಕೋರಿಕೆಗಳು ಏನೇ ಇದ್ದರೂ ನಾವು ಈ ದೇವ್ರ ಹತ್ರ ಬಂದು ನಮ್ಮ ಬಯಕೆಗಳನ್ನ ಹೇಳ್ಕೊಂಡ್ರೆ ತಕ್ಷಣಕ್ಕೆ ನಮಗೆ ದೇವರು ಇದು ಪ್ರತಿಕ್ರಿಯೆ ಕೊಡ್ತಾರೆ. ನಾವು ಭಕ್ತಿಯಿಂದ ಇಟ್ಟು ನಾವು ಬೇಡ್ಕೊಂಡಿದ್ದು ಯಾವುದೇ ಕಾರ್ಯಕ್ರಮ ನೆರವೇರಿದೆ. ನಮಗೆ ತುಂಬ ವರ್ಷಗಳಿಂದ ನಾವು ಬರ್ತಾ ಇದ್ದೀವಿ. ನಮಗೆ ದೇವ್ರ ಕಡೆಯಿಂದ ತುಂಬಾ ಉಪಯೋಗಗಳೇ. ಯಾರಿಗೆ ಯಾವುದೇ ಕಷ್ಟ ಇದ್ದರೂ ಬಂದು ದೇವ್ರ ಹತ್ರ ಬೇಡ್ಕೊಳ್ಳಿ, ದೇವರು ನೆರವೇರಿಸಿಕೊಡ್ತಾರೆ. ಬೆಂಗಳೂರಲ್ಲಿ ನಾವು ಬಂದುಬಿಟ್ಟು 28 ವರ್ಷದಿಂದ ಇಲ್ಲೇ ಇದ್ದೀವಿ. ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸಲ ಬರ್ತಾನೆ ಇರ್ತೀವಿ, ಮತ್ತು ಸೋಮವಾರ ಆ ಟೈಮಲ್ಲಿ ಬರ್ತಾ ಇರ್ತೀವಿ. ಇಲ್ಲಿ ಪವರ್ಫುಲ್ ದೇವರು ಅಂದರೆ ಇಲ್ಲೇ ಬೇಗೂರಲ್ಲಿ. ಬೇಗೂರು ಕೆನರಾ ಬ್ಯಾಂಕಿಂದ ಮುಂದಕ್ಕೆ ಬರಬೇಕು. ಈ ಜಾಗ ಬಂದ್ಬಿಟ್ಟು ಈ ಕಾಲದ್ದೆಲ್ಲ ಇದು. ಭಕ್ತಿಯಿಂದ ಬೇಡ್ಕೊಳೋರಿಗೆ ಯಾವ ಕಾರಣಕ್ಕೂ ಕೈ ಬಿಡಲ್ಲ ದೇವರು. ಚೆನ್ನಾಗಿ ఒళ్ళేదే ಮಾಡಿಕೊಡ್తా ఇದ್ದಾರೆ. ఇక్కడ దాదాపుగా ఒక 100 or 400 ఇయర్స్ నుంచి ఈ దేవాలయం ఉన్నది. నాగేశ్వర స్వామి టెంపుల్ ఇక్కడ చాలా పవిత్రంగా ఉన్నది. ఏదైనా భక్తులు కోరికలను కోరుకున్న వెంటనే నెరవేరుతాయని చాలామంది నమ్ముతుంటారు. అలాగే మేము కూడా చాలాసార్లు వచ్చాము. మేము అనుకున్న కోరికలు చాలా నెరవేరినాయి. అలాగే చాలామంది భక్తి శ్రద్ధలతో ఇక్కడికి వస్తుంటారు. మేము ప్రతి వారం లేదంటే ప్రతిరోజు ఇలా వచ్చి స్వామివారిని దర్శనం చేసుకొని వెళ్తుంటాము.